ಇಂದಿನ ವಿಡಿಯೋ ಶಿವ ಸಹಸ್ರನಾಮದ 73ನೇ ಸ್ತೋತ್ರದ ಬಗ್ಗೆ. ಶಿವ ಸಹಸ್ರನಾಮದ 73ನೇ ಸ್ತೋತ್ರವು ಹೀಗಿದೆ. ಅಹಿರ್ಬುಧ್ನೋ ನೀಲಾಭಾಶ್ಚ ಚೇಕಿತಾನೋ ಅವಿಸ್ತತ ಅಜೈಕಾಪಾಚ ಕಾಪಾಲಿ ತ್ರಿಶಂಕುರ ಜಿತಾ ಶಿವಃ. ಈ ಸ್ತೋತ್ರದಲ್ಲಿ ಶಿವನ 9 ನಾಮಗಳಿವೆ. ಈಗ ಶಿವನ ಈ 9 ನಾಮಗಳ ಅರ್ಥವನ್ನು ವಿವರವಾಗಿ ತಿಳಿದುಕೊಳ್ಳೋಣ. ಶಿವನ ಮೊದಲ ನಾಮವು ಹೀಗಿದೆ: ಓಂ ಆಹಿರ್ಬುಧ್ನಾಯ ನಮಃ. ಈ ಶಿವನಾಮದ ಅರ್ಥ ಆದಿಶೇಷನ ರೂಪದಲ್ಲಿರುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 2ನೇ ನಾಮ ಹೀಗಿದೆ: ಓಂ ಅನಿಲಭಯ ನಮಃ. ಈ ಶಿವನಾಮದ ಅರ್ಥ ಗಾಳಿಯಂತಿರುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 3ನೇ ನಾಮ ಹೀಗಿದೆ: ಓಂ ಚೇಕಿತನಯ ನಮಃ. ಈ ಶಿವನಾಮದ ಅರ್ಥ ಎಲ್ಲವನ್ನೂ ಸಂಪೂರ್ಣವಾಗಿ ತಿಳಿದಿರುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 4ನೇ ನಾಮ ಹೀಗಿದೆ: ಓಂ ಅವಿಷೇ ನಮಃ. ಈ ಶಿವನಾಮದ ಅರ್ಥ ಬೇಯಿಸಿದ ಅನ್ನವನ್ನು ಅರ್ಪಿಸುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 5ನೇ ನಾಮ ಹೀಗಿದೆ: ಓಂ ಅಜಯ್ ಕಾಪದೇ ನಮಃ. ಈ ಶಿವನಾಮದ ಅರ್ಥ 11 ರುದ್ರರಲ್ಲಿ ಒಬ್ಬರಾದ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 6ನೇ ನಾಮ ಹೀಗಿದೆ: ಓಂ ಕಪಾಲಿನೇ ನಮಃ. ಈ ಶಿವನಾಮದ ಅರ್ಥ ವಿಶ್ವದ ಅಧಿಪತಿಯಾದ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 7ನೇ ನಾಮ ಹೀಗಿದೆ: ಓಂ ತ್ರಿಶಂಕವೇ ನಮಃ. ಈ ಶಿವನಾಮದ ಅರ್ಥ ಸತ್ವ, ರಾಜಸ ಮತ್ತು ತಾಮಸ ಎಂಬ ತ್ರಿಗುಣಗಳಿಗೆ ಅಧಿಪತಿಯಾಗಿರುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 8ನೇ ನಾಮ ಹೀಗಿದೆ: ಓಂ ಅಜಿತಾಯ ನಮಃ. ಈ ಶಿವನಾಮದ ಅರ್ಥ ತ್ರಿಗುಣಗಳಿಂದ ಗೆಲ್ಲಲಾಗದ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 9ನೇ ನಾಮ ಹೀಗಿದೆ: ಓಂ ಶಿವಾಯ ನಮಃ. ಈ ಶಿವನಾಮದ ಅರ್ಥ ಯಾವುದೇ ಸ್ಥಿತಿಯಲ್ಲೂ ಅತ್ಯಂತ ಪರಿಶುದ್ಧನಾಗಿರುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಇದಿಷ್ಟು ಶಿವನ 9 ನಾಮಗಳ ಬಗ್ಗೆ. ನಾಳೆಯ ವಿಡಿಯೋದಲ್ಲಿ ಶಿವ ಸಹಸ್ರನಾಮದ 74ನೇ ಸ್ತೋತ್ರದ ಬಗ್ಗೆ ತಿಳಿಯೋಣ. ಓಂ ನಮಃ ಶಿವಾಯ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ ಸಪೋರ್ಟ್ ಮಾಡೋಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.